ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಇದು ಬಂದು ನನ್ನ ಬುಧವಾರ ಮತ್ತು ಗುರುವಾರ 2 ದಿನದ ವ್ಲಾಗ್ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬುಧವಾರದ್ದು ಫಸ್ಟ್ ಬರ್ತಾ ಇರೋದ್ರಿಂದ ಬುಧವಾರ ಬೆಳಗ್ಗೆನೆ ನನಗೆ ತುಂಬ ಬ್ಯುಸಿಯಿಂದ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು. ಏನಕ್ಕೆ ಅಂದರೆ ಹಬ್ಬ ಬೇರೆ ಬರ್ತಾ ಇದೆ ಅಲ್ವಾ, ಯುಗಾದಿ ಹಬ್ಬ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮೂರಲ್ಲಿ ಜಾತ್ರೆನೂ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಮನೆ ಕ್ಲೀನಿಂಗ್ ಮಾಡ್ಕೊಳೋದು ಅಲ್ಲಿ ಫುಲ್ ಬ್ಯುಸಿಯಾಗಿದ್ದೆ ಇವತ್ತಂತೂ. ಇವತ್ತು ಬೆಳಗ್ಗೆನೇ ಎದ್ದು ಫಸ್ಟ್ ಮಾಡಿದ ಕೆಲಸನೇ ಬಂದ್ಬಿಟ್ಟು, ನಾನು ಒಂದು ರೌಂಡ್ ಬಟ್ಟೆ ಎಲ್ಲ ಇದ್ದು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಆ್ಯಂಡ್ ಸಾಂಬಾರನ್ನು ಸ್ವಲ್ಪ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಟೊಮೊಟೊ ಸಾಂಬಾರು ಮಾಡಿದ್ದೆ ಸಿಂಪಲ್ಲಾಗಿ. ಅದಕ್ಕೋಸ್ಕರ ಎರಡೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಪಾಪನೂ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಡಬೇಕಿತ್ತು. ಅವ್ರನ್ನ ಬಿಟ್ಟು ಬಂದು ನಾನು ತಿಂಡಿ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ಬಂದಿದ್ದೆ ನಾನು ಪ್ರತಿಯೊಂದು ಜಾಗದಿಂದನೂ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ ಅಂತ. ಫಸ್ಟ್ ಬಂದಿದ್ದೆ ನಾನು ಹಾಸಿಗೆ, ಬೆಡ್ಶೀಟು, ಮ್ಯಾಟ್ರಸ್ಸು ಮತ್ತು ದಿಮ್ ಕವರು ಇದೆಲ್ಲದನ್ನು ನಾನು ವಾಷಿಂಗ್ ಹಾಕೊಬೇಕಿತ್ತು. ಆ್ಯಂಡ್ ಅದ್ರ ಜೊತೆಗೆ ಬಂದು ಸ್ಕ್ರೀನ್ಗಳು ಹಾಕಬೇಕಿತ್ತು, ವಿಂಡೋ ಸ್ಕ್ರೀನ್ಗಳೆಲ್ಲ ಹಾಕೊಬೇಕಿತ್ತು. ಅದಕ್ಕೋಸ್ಕರ ಇದೆ ಎಲ್ಲದನ್ನು ತೆಗೆದುಬಿಟ್ಟು ನಾನು ವಾಷಿಂಗ್ಗೆ ಅಂತ ಹಾಕ್ಕೊಂಡ್ರೆ ವಾಷಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ನಾನು 1 ಬೈ 1 ಧೂಳು ಹೊಡ್ಕೊಳೋದು, ಬೇರೆ ಕೆಲಸಗಳು ಎಲ್ಲದನ್ನು ಮಾಡ್ಕೊಬೋದಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತಾ ಇದ್ದೀರಾ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಅಂತ? ನಮ್ಮನೇಲಂತೂ ಈಗ ನಾನು ಒಂದು 10 ದಿವಸಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. 15 ದಿವಸಕ್ಕೆ ಮುಂಚೆನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಈ ಪ್ರಿಪ್ರೇಷನ್ಸ್ ನಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಆ್ಯಂಡ್ ಇಲ್ಲಿ ಅಮ್ಮ ಊರಲ್ಲಿ ನಮ್ಮ ದೊಡ್ಡಪ್ಪರದ್ದು ಮನೆ ಗೃಹಪ್ರವೇಶ ಇದೆ. ಫಂಕ್ಷನ್ಗೂ ಸಹ ನಾನು ಹೋಗಿ ಬರಬೇಕು. ಫಂಕ್ಷನ್ ಇರೋದು 8ನೇ ತಾರೀಕು, ನಾನು ಹೋಗಿ ಬರೋದು 9ನೇ ತಾರೀಕು ಆಗೋಗ್ಬಿಡುತ್ತೆ. ಅದಕ್ಕೆ 9ನೇ ತಾರೀಕಿಂದ ಮತ್ತು 12ನೇ ತಾರೀಕುವರೆಗೂ ನಮ್ಮೂರಲ್ಲಿ ಜಾತ್ರೆದೇ ಆಗೋಗುತ್ತೆ. ಅದಕ್ಕೋಸ್ಕರ ಜಾತ್ರೆ ಮುಗೀತಿದ್ದಂಗೆ ಇನ್ನೊಂದು ವಾರ ಅನ್ನೋ ಅಷ್ಟರಲ್ಲೇ ಯುಗಾದಿ ಹಬ್ಬನೂ ಬರುತ್ತಲ್ಲ, ಅದಕ್ಕೆ ನಾವು ಜಾತ್ರೆಗೆ ಹಬ್ಬಕ್ಕೆ ಎರಡಕ್ಕೂ ಆಗುತ್ತೆ ಅಂತ ಒಟ್ಟಿಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಮನೆಯವರು ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಟ್ಟದ ಮೇಲೆಲ್ಲ ಅವರು ಧೂಳು ಹೊಡಿತಾ ಇದ್ರು. ಅಷ್ಟರಲ್ಲಿ ನಾನು ಕೆಳಗಡೆ ನಾನು ಮಾಡ್ಕೊಳೋವಂಥ ಕೆಲಸಗಳೆಲ್ಲ ಏನಿದೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲೇ ಅಟ್ಟದ ಮೇಲೆಲ್ಲ ಧೂಳು ಹೊಡಿತಾ ಇದ್ರಲ್ಲ, ಅಷ್ಟರಲ್ಲಿ ನಾನು ಅಡುಗೆ ಮನೆಯಲ್ಲೆಲ್ಲ ನಾನು ಧೂಳು ಹೊಡ್ಕೊಂಡು ಇದೆಲ್ಲ ಶೆಲ್ಫ್ನೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೆ. ಒಂದೊಂದು ಕೆಲಸ, ಈಗ ಹಾಲ್ಗೆ ಹೋಗಿರ್ತೀನಿ, ಹಾಲಲ್ಲಿ ಏನಾರು ಒಂದು ಕೆಲಸ ನೆನಪಾಯ್ತು ಅಂದರೆ ಕಿಚನ್ ಕೆಲಸ ಇಲ್ಲೇ ಬಿಟ್ಟಿರ್ತೀನಿ, ಹಾಲಲ್ಲಿ ಮಾಡ್ಕೊತಾ ಇರ್ತೀನಿ. ಹಾಗೆ ಆಗಿದ್ದು. ಆ್ಯಂಡ್ ನಾವು ಗಡಿಯಾರದನ್ನ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಶೆಲ್ಲೆಲ್ಲ ಚೇಂಜ್ ಮಾಡಬೇಕಿತ್ತು. ಶೆಲ್ಲೆಲ್ಲ ಚೇಂಜ್ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಅದು ಡೈರೆಕ್ಷನ್ನು ಸಹ ಚೇಂಜ್ ಮಾಡಿಕೊಂಡೆ ಈ ಸತಿ ನಾನು. ಅದಾದಮೇಲೆ ಅಡುಗೆ ಮನೆಯಲ್ಲೂ ಬಂದುಬಿಟ್ಟು ಪ್ರತಿಯೊಂದು ಏನೇನು ಸ್ವಲ್ಪ ಧೂಳು ಥರ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡ್ಕೊಳೋ ಅಷ್ಟರಲ್ಲಿ ನನಗೊಂದು 11-12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ನಲ್ಲೂ ಹಾಕಿದ್ದು ಬೆಡ್ಶೀಟ್ಗಳು ಎಲ್ಲದನ್ನು ಚೆನ್ನಾಗಿ ಡ್ರೈವರೆಗೂ ಆಗಿದ್ದು, ವಾಷಿಂಗ್ ಎಲ್ಲ ಆಗಿ ಡ್ರೈ ಆಗಿತ್ತು. ಇದನ್ನು ತೊಗೊಂಡೋಗ್ಬಿಟ್ಟು ಒಂದು 2 ಅವರ್ ಬಿಸಿಲಲ್ಲಿ ಒಣಗಾಕಿದ್ರೆ ಚೆನ್ನಾಗಿ ಬಿಸಿಲಿರುತ್ತಲ್ಲ ಮಧ್ಯಾಹ್ನದಲ್ಲಿ, ಅದಕ್ಕೆ ಚೆನ್ನಾಗಿ ಒಣಕಾಣುತ್ತೆ ಅಂತ ರೆಡಿ ಮಾಡಿಕೊಂಡು ಅದನ್ನು ಸಹ ತಕ್ಕೊಂಡು ಎಲ್ಲ ಮಾಡಿಕೊಂಡು ಒಣಗಾಕ್ಬಿಟ್ಟು ಬಂದೆ. ಬೆಡ್ಶೀಟ್ನೆಲ್ಲ ಒಣಗಾಕ್ಬಿಟ್ಟು ಬರ್ತಿದ್ದಾಗೇ ಮತ್ತೆ ನನ್ನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಮನೆ ಫ್ರಿಜ್ ಅಂತೂ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಇವಾಗ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ಪ್ರತಿಯೊಂದನ್ನು ತೆಗೆದುಬಿಟ್ಟು ಐಟಮ್ಸ್ ಎಲ್ಲ ಏನೇನಿದ್ದು ಫ್ರಿಜ್ಜಲ್ಲಿ ತೆಗೆದುಬಿಟ್ಟು ಆ್ಯಂಡ್ ಅದು ಶೆಲ್ಫ್ಸ್ನೆಲ್ಲ ತೆಗೆದುಬಿಟ್ಟು ವಾಷಿಂಗ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಹೊತ್ತು ನೆಂತ್ಕೊಳ್ಳೋ ಅಷ್ಟರಲ್ಲಿ ನಾನು ಫ್ರಿಜ್ನ ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಎಲ್ಲ ಒರೆಸ್ಕೊಂಡು ಒಳಗೆ ಹೊರಗಡೆ ಎಲ್ಲ ಒರೆಸ್ಕೊಂಡಾದ್ಮೇಲೆ ಆ್ಯಂಡ್ ಆ ಐಟಮ್ಸ್ನೆಲ್ಲ ಏನಿದೆ ಅದನ್ನು ಸಹ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈಗಂತೂ ಫುಲ್ ಅದು ಫ್ರಿಜ್ ಕ್ಲೀನಾಗಿರೋದಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದರಲ್ಲಿ ನಾನು ಕಾಳು ಐಟಮ್ಗಳನ್ನೆಲ್ಲ ನಾನು ಡಬ್ಬದಲ್ಲಿ ಎಲ್ಲ ಏನು ಹಾಕಿರೋದಿಲ್ಲ, ಇಲ್ಲೇ ಫ್ರಿಜ್ಜಲ್ಲಿ ಮೇಲ್ಗಡೆ ಫ್ರೀಜರಲ್ಲೇ ಜೋಡಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಏನೇನು ಬೇಕೋ ಅಷ್ಟು ಮಾತ್ರ ನಾನು ಇಟ್ಕೊಂಡು ಮಿಕ್ಕಿದ ಐಟಮ್ಸ್ನೆಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಹಬ್ಬಕ್ಕೆ ಅಂತ ಮನೆಯಲ್ಲಿ ಜಾತ್ರೆಗೆ ಹಬ್ಬಕ್ಕೆ ಅಂತ ಐಟಮ್ಸ್ ಎಲ್ಲ ಏನೇನು ತಂದಿದ್ದಾರೆ ಅದನ್ನು ಎಲ್ಲದನ್ನು ಬಾಕ್ಸ್ಗಳಿಗೆಲ್ಲ ಹಾಕ್ಕೊಬೇಕಿತ್ತು. ಇದನ್ನು ಎಲ್ಲದನ್ನು ಒರೆಸಿ ತೊಳೆದು ಒರೆಸ್ಕೊಬೇಕಿತ್ತಲ್ಲ, ಅದಕ್ಕೇ ಐಟಮ್ಸ್ ತಂದು 2 ದಿನ ಆಗಿದ್ರು ಏನೂ ಮುಟ್ಟಿರಲಿಲ್ಲ. ಇವಾಗ ನಾನು ಈ ಆರ್ಗನೈಸರಲ್ಲಿ ಇಟ್ಕೊಂಡು ಅದನ್ನೆಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಟು ಯಾವ್ದ್ಯಾವ್ದು ಎಲ್ಲೆಲ್ಲಿಗೆ ಇಡಬೇಕು ಅಂತ ನೋಡಿಕೊಂಡು ನೆಕ್ಸ್ಟ್ ಬಂದಿದೆ ಒಂದು ಸ್ವಲ್ಪ ಶೋಕೇಶಲ್ಲೂ ತುಂಬ ಗಲೀಜು ಮಾಡಿದ್ಲು ನನ್ನ ಮಗಳು. ಅದಕ್ಕೆ ಅವರಿದ್ದಾಗ ನಾನು ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಯಾಕಂದರೆ ಅವರು ಅಲ್ಲಿ ಏನು ಬೇಕು ಏನು ಬೇಡ ಐಟಮ್ಸ್ನೆಲ್ಲ ತೊಗೊಂಡು ಇನ್ನೂ ಜಾಸ್ತಿ ಕೆಲಸ ಕೊಡ್ತಾರೆ ಅಂದ್ಬಿಟ್ಟು ಶೋಕೇಶ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಪಾಪನ್ನು ಕರ್ಕೊಂಬರೋಣ ಅಂತ ಅಂಗನವಾಡಿಗೆ ಹೊರಟೆ.
ಫೋನ್ ಮಾಡಿಸಿದ್ರು ಅಂತ. ಈ ನೋಡಿ ನಾನು ಹೋಗಿದ್ದೀನಿ. ಅವ್ರಿಗೆ ಅವ್ರ ಆಟನೇ ಆಗಿದ್ದೆ ಅಂಗನವಾಡೀಲಿ. ಅವರಂತೂ ಬೇರೆ ಹುಡುಗರೆಲ್ಲ ಕುತ್ಕೊಂಡಿದ್ದಾರೆ ಊಟ ಮಾಡಿ, ಇವಾಗ ಅವ್ರ ಮಿಸ್ ಮಲಗಿಸ್ತಾರೆ. ಅದಕ್ಕೆ ಇವರು ಇನ್ನು ಅವರು ಚಾಪಿನೂ ಹಾಸಿಲ್ಲ ಏನೂ ಇಲ್ಲ. ನಾನು ಅವ್ರ ಜೊತೆ ಕುತ್ಕೊಳಲ್ಲ, ನಾನು ಇಲ್ಲೇ ಆಟ ಆಡೋದು ಅಂತ ಆಟ ಆಡ್ತಾಯಿದ್ರು. ಅಲ್ಲಿಂದ ಬಂದಮೇಲೆ ತುಂಬ ಬಿಸಿಲು, ಬೆಳಗ್ಗೆಯಿಂದ ಫುಲ್ ಹೆವಿ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ತಲೆ ಬೇರೆ ನೋವ್ತಾಯಿತ್ತು. ಅದಕ್ಕೆ ಸ್ವಲ್ಪ ಲೈಟಾಗಿ ಟೀ ಇಟ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸಗಳಿಗೆ ಏನೇನಿದ್ದಾವೆ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ. ಈಗ ಒಂದು ಕಡೆಯಿಂದ ಧೂಳೆಲ್ಲ ಹೊಡ್ಕೊಟ್ಟಿದ್ರಲ್ಲ ನಮ್ಮ ಯಜಮಾನ್ರು, ಅದ್ರದ್ದು ಕಸನೇ ಎಲ್ಲ ಗುಡ್ಸಾಗಿತ್ತು. ಈಗ ಬಂದಿದ್ದೆ ನಾನು ಟಿ.ವಿ, ಶೋಕೇಶ್ಗಳು, ಇನ್ನು ಏನೇನು ಒರೆಸ್ಕೊಳೋ ಅಂಥ ಐಟಮ್ ಇದ್ದಾವೆ, ವಿಂಡೋಸ್ ಆಗ್ಬೋದು ಆ್ಯಂಡ್ ಕನ್ನಡಿ, ಮಿರರ್ಗಳು ಮತ್ತು ಕೆಲವೊಂದು ಫೋಟೋ ಫ್ರೇಮ್ಸ್ಗಳು, ಪ್ರತಿಯೊಂದೂ ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. 2 ಸತಿ ಒರೆಸ್ಕೊತಾ ಇದ್ದೆ ಅದಕ್ಕೋಸ್ಕರ. ಈಗ ಇಷ್ಟೆಲ್ಲ ಒರೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಾನು ಬೀರು ಒರೆಸ್ಕೊಳ್ಳೋಣ ಅಂತ. ಬೀರು ಒಳಗಡೆ ಇನ್ನೂ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇದನ್ನೆಲ್ಲ ಸಂಜೆ ಮೇಲೆ ಮಾಡ್ಕೊಂಡ್ರಾಗುತ್ತೆ. ಇದು ಒರೆಸೋದೆಲ್ಲ ಏನಿದೆ ಕೆಲಸ ಇದನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಮಾಡ್ಕೊಳೋ ಅಂಥವು ನೈಟ್ ಸಹ ಮಾಡ್ಕೊಬೋದು. ಈ ಒರೆಸೋದೆಲ್ಲ ಮಾಡೋದಕ್ಕಾಗೋಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಅಂಗನವಾಡಿಯಿಂದ ಬಂದಮೇಲೆ ಪಾಪುನು ಇವಾಗ ಮಲಗಿದ್ರು. ಅದಕ್ಕೆ ಅವ್ರು ಮಲಗಿದ್ದಾಗ ನಾನು ಸೈಲೆಂಟಾಗಿ ಏನೇನು ಕೆಲಸಗಳು ಮಾಡ್ಕೊಬೋದು ಅವನ್ನೆಲ್ಲ ಇವಾಗ ಮಾಡ್ಕೊಂಬಿಟ್ರೆ ಆಮೇಲೆ ನನಗೂ ಈಸಿ ಆಗುತ್ತೆ. ಅವ್ರು ಎದ್ಮೇಲೆ ಅವ್ರ ಕಡೆಯೂ ಸ್ವಲ್ಪ ಗಮನ ಕೊಟ್ಕೊಂಡು ಆಟ ಆಡಿಸ್ಕೊಂಡು ಅವ್ರ ಜೊತೆ ಮಾಡ್ಕೊಳೋ ಅಂಥ ಕೆಲಸಗಳಿಗೆ ಏನೇನು ಇರ್ತವೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ನಾನು 2 ಸತಿ ಒರೆಸ್ಕೊತೀನಿ. ಫಸ್ಟ್ ಬಂದು ಸ್ವಲ್ಪ ನೀರಾಗಿರೋವಂಥ ಬಟ್ಟೆಯಲ್ಲಿ ಫುಲ್ ಹಿಂಡ್ಕೊಂಡು ಅದರಲ್ಲಿ ಒರೆಸ್ಕೊಂಬತ್ತೀನಿ, ವೆಟ್ ಬಟ್ಟೆಯಲ್ಲಿ. ಆ್ಯಂಡ್ ಅದಾದಮೇಲೆ ಒಂದು ಟವಲ್ ತೊಗೊಂಡು ಅದರಲ್ಲಿ ಕ್ಲೀನಾಗಿ ಡ್ರೈ ಆಗೋ ಥರ ಒರೆಸ್ಕೊತೀನಿ. ಆವಾಗ ಸ್ವಲ್ಪ ಮಾರ್ಕ್ ಅನ್ನೋದಾಗ್ಬೋದು, ಕಾರ್ಗರ್ ಥರ ಎಲ್ಲ ಏನೂ ಆಗೋದಿಲ್ಲ. ನಾವು ಒಂದೇ ಒಂದು ಸತಿ ವೆಟ್ ಬಟ್ಟೆಯಲ್ಲಿ ಮಾತ್ರ ಒರೆಸ್ಬಿಟ್ಟು ಬಿಟ್ಟಾಗ ಅದು ಸ್ವಲ್ಪ ಇದು ಒರೆಸಿರೋದು ಮಾರ್ಕ್ಗಳು, ನೀರಿನ ಕರೆಗಳೆಲ್ಲ ಹಾಗೆ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ 2 ಸತಿ ಒರೆಸ್ಕೊಳೋದಷ್ಟೇ. ಹೀಗೆ ಅಲ್ವಾ ಹೆಣ್ಮಕ್ಳು ಹಬ್ಬ ಬಂತು ಅಂದರೆ ಅವ್ರಿಗೂ ಕ್ಯಾಶುಯಲ್ ಆಗಿರೋದಕ್ಕಿಂತ ನಾರ್ಮಲ್ಗಿಂತ 2 ಪಟ್ಟೋಗಿ ಎನರ್ಜಿ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಕೆಲಸಗಳು ಅವಾಗ 1, 2 ಅಂತ ಅಲ್ಲ, ಬರೋ ಕೆಲಸ ಎಲ್ಲ ಹುಡಿಕೊಂಡು ಕ್ಲೀನಿಂಗ್ ಆಗ್ಬೋದು, ಪ್ರತಿಯೊಂದು ಮಾಡ್ತಾ ಇರ್ತಾರೆ. ಈಗ ನೋಡ್ತಾ ಇದ್ದೀರಲ್ಲ, ನಾನಿವಾಗ ಹಾಲಲ್ಲೆಲ್ಲ ಮುಗಿಸ್ಕೊಂಡು ಬಂದು ಈಗ ಬಂದು ಕಿಚನಲ್ಲಿರುವಂಥ ಟೈಲ್ಸ್ಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಏನಿದು ಟೈಲ್ಸ್ ಈ ಥರ ಇದೆ ಅಂತ ನೋಡಿ ಬೇಜಾರಾಗಬೇಡಿ, ಯೋಚನೆ ಮಾಡಬೇಡಿ. ಏನಕ್ಕಂದರೆ ಇದು ಟೈಲ್ಸ್ನ ನಮ್ಮ ಅತ್ತೆನೇ ಅಂಟಿಸಿರೋ ಅಂಥದ್ದು, ಹಿಂದೆಗಡೆ ಸಿಮೆಂಟ್ ಇದು ಮಾಡಿ. ಅವರು ಮನೆ ಕಟ್ಟಿದಾಗ ಟೈಲ್ಸ್ ತಂದಿದ್ರು, ಬಟ್ ಟೈಲ್ಸ್ ಹಾಕೋರು ಯಾರೂ ಬಂದಿರಲಿಲ್ಲ ಅಂದ್ಬಿಟ್ಟು ಗೃಹಪ್ರವೇಶ ಎಲ್ಲ ಆಗಿ ಒಂದು ಸ್ವಲ್ಪ ದಿನ ಎಲ್ಲ ಆದಮೇಲೆ ಅವರೇ ಅಂಟಿಸಿರೋದಂತೆ. ಅದಕ್ಕೆ ಅವ್ರಿಗೆ ಕ್ಲೀನಾಗಿ ಅಂಟ್ಸೋಕ್ಕೆ ಬಂದಿಲ್ಲ. ಆ್ಯಂಡ್ ಇದನ್ನು ನಾರ್ಮಲ್ ಸಿಮೆಂಟಲ್ಲಿ ಅಂಟಿಸಿದಾರಲ್ಲ, ಅದಕ್ಕೆ ಅದು ಸ್ವಲ್ಪ ಆ ಥರ ಕಾಣ್ತಾ ಇದೆ ಅಷ್ಟೇ. ಏನೂ ಮಾಡೋದಕ್ಕಾಗಲ್ಲ. ಅವ್ರಿಗೆ ಹೇಗೆ ಮಾಡಿದರೆ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಆ ಥರ ಅವ್ರು ಮಾಡ್ಕೊಂಡಿದ್ದಾರೆ. ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಷ್ಟೇ. ಈಗ ನಾನು ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿದ್ರಿಂದ ಪದೇ ಬಂದು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕ್ಲೀನಿಂಗ್ ಜೊತೆ ಅಡುಗೆನೂ ಮಾಡೋದು ಅದೆಲ್ಲ ಆಗೋಲ್ಲ. ಅದಕ್ಕೇ ಬೆಳಗ್ಗೆನೇ ಇದು ಉಪ್ಪಿಟ್ಟು ಮಾಡಿ ಸಾಂಬಾರು ಮಾಡಾಗಿದ್ದರಿಂದ ಅದಾದಮೇಲೆ ಕ್ಲೀನಾಗಿ ರೈಸನ್ನು ಸಹ ಮಾಡಿಟ್ಕೊಂಡಿದ್ದೆ. ಈಗ ಕ್ಲೀನಾಗಿ ಟೈಲ್ಸ್ ಎಲ್ಲ ಒರೆಸ್ಕೊಂಡಾದ್ಮೇಲೆ ತಟ್ಟೆ ಸ್ಟ್ಯಾಂಡಲ್ಲಿ ಇರೋವಂಥ ಕೆಲವೊಂದು ಐಟಮ್ಸ್ಗಳನ್ನೂ ನಾನು ಯಾವ್ದು ಜಾಸ್ತಿ ಯೂಸ್ ಮಾಡಿರಲ್ಲ, ಅವೆಲ್ಲ ಧೂಳಾಗಿರ್ತಾವಲ್ಲ, ಅದನ್ನೆಲ್ಲದನ್ನು ತಕ್ಕೊಂಡು ತೊಳ್ಕೊಂಬಂದು ಅವನ್ನು ಎಲ್ಲದನ್ನು ಒರೆಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಏನಕ್ಕೆ ಒರೆಸ್ಕೊಬೇಕು ಅಂದರೆ ಅದು ಅವಾಗಿಂದ ನಾನು ತೊಳ್ಕೊಂಡು ಬಂದಿದ್ದರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗೆ ಇಟ್ಬಿಟ್ರೆ ಸ್ವಲ್ಪ ನೀರೆಲ್ಲ ಅಲ್ಲೇ ಇದ್ದು ಅದು ಗಲೀಜಾಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದು ರೌಂಡ್ ನಾನು ಪ್ರತಿಯೊಂದನ್ನು ಕ್ಲೀನಾಗಿ ತಟ್ಟೆ ಸ್ಟ್ಯಾಂಡೆಲ್ಲ ತೆಗೆದು ಒರೆಸ್ಕೊಂಡಿದ್ದೆ. ಪ್ರತಿಯೊಂದೂ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಳ್ಳೋ ಅಷ್ಟು ಪೇಷನ್ಸು ಟೈಮು ಎರಡೂ ಇರಲಿಲ್ಲ ನನಗೆ. ಯಾಕಂದರೆ ಒಬ್ಬಳೇ ಇಲ್ಲಿ ವೀಡಿಯೋನೂ ಮಾಡಿಕೊಂಡು ಅಲ್ಲಿ ಕ್ಲೀನಿಂಗು ಮಾಡ್ಕೊಬೇಕಿತ್ತಲ್ಲ, ಅದಕ್ಕೋಸ್ಕರ. ಆ್ಯಂಡ್ ತಟ್ಟೆ ಸ್ಟ್ಯಾಂಡೆಲ್ಲ ನಾನು ಕ್ಲೀನಾಗಿ ಜೋಡಿಸೆಲ್ಲ ಇದು ಮಾಡ್ಕೊಂಡಾದ್ಮೇಲೆ ಅಂಡೆ ಒಲೆ ಉರಿ ಹಾಕ್ಬಿಟ್ಟು ನೀರು ಕಾಯೋದಕ್ಕೆ ಬಿಟ್ಟೆ. ಯಾಕಂದರೆ ನೀರು ಕಾಯೋ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳೆಲ್ಲ ಏನಿದ್ದಾವೆ ಅದನ್ನು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ್ರೆ ಸಂಜೆ ಪೂಜೆ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಈಗ ಸ್ನಾನ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಮಗಳೂ ಎದ್ದಿದ್ರು, ಅವರು ಡ್ರೈ ಫ್ರೂಟ್ಸ್ ಬೇಕಂತ ಕೇಳಿದ್ರು, ಅವ್ರಿಗೂ ಕೊಟ್ಬಿಟ್ಟು ನಾನು 1-2 ಇದ್ದು ತಿಂದ್ಕೊಂಡೆ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಅರೌಂಡ್ ಸಂಜೆ ಒಂದು 6:30 7 ಗಂಟೆ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಬೆಳಗ್ಗೆಯಿಂದ ವಾಶ್ ಮಾಡಿದ್ದ ಬಟ್ಟೆಗಳೆಲ್ಲ ಇದ್ದು ಅವನ್ನೂ ಸಹ ಕೂತ್ಕೊಂಡು ಫೋಲ್ಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಹೆಣ್ಮಕ್ಳೇ ಹಿಂಗೆ ಅಲ್ವಾ, ಒಂದು ಕೆಲಸ ಅಂತ ಮಾಡಲ್ಲ, ಅಟ್ ಎ ಟೈಮ್ ನಮಗೆ ಟಿ ವಿನೂ ನೋಡಿದ್ದು ಸಮಾಧಾನ ಆಗಬೇಕು. ಆ್ಯಂಡ್
ಇಲ್ಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಟಿ ವಿ ನೋಡಿಕೊಂಡು ಬಟ್ಟೆನೂ ಸಹ ಮಡಿಸಿ ಇಟ್ಕೊಂಡ್ರೆ ಎರಡೆರಡು ಕೆಲಸನೂ ಆಗುತ್ತೆ, ಮೈಂಡ್ಗೂ ರಿಲ್ಯಾಕ್ಸು ಆ್ಯಂಡ್ ಕೆಲಸನೂ ಆಗೋಷ್ಟು ಆಗ್ತಾವಲ್ಲ, ಅದಕ್ಕೋಸ್ಕರ. ಈಗ ಬಟ್ಟೆ ಎಲ್ಲ ಮಡಚಿ ಇಟ್ಟಾದ್ಮೇಲೆ ಮತ್ತು ಬೀರಲ್ಲೂ ಒಂದು ಸ್ವಲ್ಪ ಬಟ್ಟೆಗಳನ್ನು ಆರ್ಗನೈಸ್ ಮಾಡ್ಕೊಳೋ ಅಂಥದ್ದು ಕೆಲಸಗಳಿದ್ದು ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಕ್ಲೀನಾಗಿ ಏನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಡ್ರೆಸ್ ಸ್ಟೆಪ್ಗಳಲ್ಲಿ ಮಾತ್ರ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರದ್ದು ಡೈಲಿ ಯೂಸ್ದು ನನ್ನ ಮಗಳು ಡ್ರೆಸ್ಗಳದ್ದು ಅಷ್ಟೇ ಮಾಡಿರೋದು, ಇನ್ನೂ ಪೂರ್ತಿ ಆರ್ಗನೈಸ್ ಮಾಡಿಲ್ಲ. ಊರಿಂದ ಬಂದಮೇಲೆ ನೋಡೋಣ, ಆಲ್ಮೋಸ್ಟ್ ಟೈಮ್ ಆದರೆ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿಂದ ಬಂದು ನನ್ನ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಈಗ ಊರಿಗೆ ಹೊರಡಬೇಕಾಗಿರೋದ್ರಿಂದ ನಾನು ಊರಿಗೆ ಹೋಗೋದಕ್ಕೆ ಬೇಕಾಗಿರುವಂಥ, ಅಲ್ಲಿ ರೆಡಿ ಆಗೋದಕ್ಕೆ ಫಂಕ್ಷನ್ಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಪಾಪನ ಅಂಗನವಾಡಿಲಿ ಇದ್ದಾರಲ್ಲ, ಬಿಟ್ಟು ಬಂದಿದ್ದೆ ಅವ್ರನ್ನೂ. ಏನಂದರೆ ಇದು ನನ್ನ ಗುರುವಾರದ್ದು ಬ್ಲಾಗು, ಇಲ್ಲಿಂದ ಶೂಟ್ ಮಾಡ್ತಾ ಇರೋದು. ಅದಕ್ಕೆ ಒಂದೇ ಬ್ಲಾಗಲ್ಲಿ ನಾನು ಪ್ರತಿಯೊಂದನ್ನು ತೋರಿಸೋದಕ್ಕಾಗಿರಲಿಲ್ಲ, ಒಂದೇ ದಿವಸದಲ್ಲಿ. ಇನ್ನು ನನಗೆ ಎಷ್ಟು ಬ್ಲಾಗ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅಷ್ಟು ಮಾತ್ರ ನಾನು ಏನೇನು ನನ್ನ ನೆಸೆಸಿಟಿ ಇದ್ದಾವೆ ಐಟಮ್ಸ್ಗಳು ಅಷ್ಟನ್ನು ಮಾತ್ರ ಎಷ್ಟು ಬೇಕು ಎಷ್ಟು ಬೇಡ ಅಂತ ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಆ್ಯಂಡ್ ಜ್ಯುವೆಲ್ಸ್ ಮಾತ್ರ ಒಂದಷ್ಟು ಇರಲಿ ಅಂದ್ಬಿಟ್ಟು ಒಂದು 2 ಸೆಟ್ 3 ಸೆಟ್ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ. ಬಿಕಾಸ್ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಅಲ್ಲೋದ್ಮೇಲೆ ಆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ. ಆ್ಯಂಡ್ ಇಲ್ಲಿ ಬಂದು ನಾನು 3 ಸೀರೆ ಎತ್ತಿಟ್ಕೊಂಡಿದ್ದೀನಿ, 1 ಡ್ರೆಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಎಂತಕ್ಕೆ ಇದನ್ನು ತೋರಿಸ್ತಾ ಇದ್ದು ಅಂದರೆ, ಇದನ್ನು ನಾನು ಅರಿ ವರ್ಕ್ ಮಾಡುವಂಥ ಟೈಮಲ್ಲಿ ತೊಗೊಂಡಿದ್ದು. ಆ ಗ್ರೀನ್ ಕಲರ್ ಬೀಡ್ಸ್ನ ನೋಡೋಣ, ಏನಾರ ಬ್ಲೌಸ್ಗೇನಾರ ಆಲ್ಟ್ರೇಷನ್ ಮಾಡ್ಕೊಬೋದಾ ಅಂತ ನೋಡೋದಕ್ಕೆ ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ಬೇಕಾಗಿರುವಂಥ ಜ್ಯುವೆಲ್ಸ್ಗಳೆಲ್ಲ ಇದ್ದಾವೆ ನೋಡಿ. ನಮ್ಮ ಮೇಡಮ್ ಅವರು ಅಂಗನವಾಡಿಯಿಂದ ಬಂದು ಅವರು ಮಲಗಿದ್ದಾರೆ. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡ್ಬಂದು ನಾನು ರೆಡಿಯಾಗಿ ಮೇಡಮ್ ಅವ್ರನ್ನೂ ಎಬ್ರಿಸ್ಕೊಂಡು ಅವ್ರನ್ನೂ ರೆಡಿ ಮಾಡಿಸ್ಕೊಂಡು ಹೊರಡಬೇಕು. ಆ್ಯಂಡ್ ಆನ್ ದ ವೇ ನಮ್ಮ ಮನೆಯವ್ರೂ ಬಂದರು, ಊಟ ಮಾಡಿಕೊಂಡು ಅವರು ನಮ್ಮನ್ನು ಆರನಹಳ್ಳಿಗೆ ಬಿಟ್ಟರು. ಆರನಹಳ್ಳಿಯಿಂದ ನಾವು ಅರಸೀಕೆರೆಗೆ ಬಂದು ಒಂದು 1/2 ಅವರ್ ಬಸ್ಗೆ ವೆಯ್ಟ್ ಮಾಡಿದ್ರು. ಅಲ್ಲಿ ಏನಕ್ಕೂ ಗೊತ್ತಿಲ್ಲ, ಇವತ್ತು ತುಂಬ ರಶ್ ಬೇರೆ ಇತ್ತು, ಬಸ್ಸೂ ಬರಲಿಲ್ಲ, ಲೇಟ್ ಆಯಿತು. ಅದಕ್ಕೆ ಬಸ್ಸಲ್ಲಿ ನಾವು ಹೊರಟು ಈಗ ಒಂದು 4 ಗಂಟೆ ಆಗಿತ್ತು ಅನ್ಸುತ್ತೆ. 4 ಗಂಟೆ ಇಲ್ಲ 5 ಗಂಟೆ ನಾವು ಅರಸೀಕೆರೆಯಲ್ಲಿ ಬಸ್ ಹತ್ತಿದಾಗ. ಆನ್ ದ ವೇ ನಾವು ಟಿಪ್ಟೂರ್ ಹತ್ರ ರೀಚ್ ಆದಮೇಲೆ ಪಾಪುನು ಅರ್ಧ ನಿದ್ದೆ ಮಾಡಿದ್ರಲ್ಲ, ಇವಾಗ ಅವರು ಮಲಗಲಿಲ್ಲ. ಟಿಪ್ಟೂರ್ ಹತ್ರ ರೀಚ್ ಆದಮೇಲೆ ನಾನು ಮನೆಯಿಂದನೇ ಹಣ್ಣು ಎಲ್ಲ ತೊಗೊಂಬಂದಿದ್ದೆ. ಅವ್ರಿಗೂ ಆರೆಂಜ್ ಎಲ್ಲ ಸುಲ್ಕೊಟ್ಟೆ, ಅವರು ಕೂತ್ಕೊಂಡು ತಿಂತಾಯಿದ್ರು. ಅದಾದಮೇಲೆ ಸೀಬೆಕಾಯನ್ನು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಇವ್ರಿಗೆ ಪಾಪು ಏನು ಸೀಬೆಕಾಯಿ ತಿನ್ನಲ್ಲ ಬೇಡ ಅಂದರು. ಅದಕ್ಕೆ ನಾನು ಪಕ್ಕದಲ್ಲಿ ಇದ್ದವ್ರಿಗೂ ಒಂದೊಂದು ಪೀಸ್ ಕೊಟ್ಬಿಟ್ಟು ಅಂಟಿಸಿದ್ರು. ಅವರು ಸ್ವಲ್ಪ ಪಾಪುನ ಚೆನ್ನಾಗಿ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದರು. ಅದಕ್ಕೋಸ್ಕರ ಅವ್ರಿಗೂ ಒಂದೊಂದು ಪೀಸ್ ಕೊಟ್ಬಿಟ್ಟು ಒಂದು ಸ್ವಲ್ಪ ನಾನು ಅಲ್ಲೇ ಬಸ್ಸಲ್ಲೇ ಕೂತ್ಕೊಂಡು ಸೀಬೆಕಾಯಿನೂ ತಿಂದ್ಕೊಂಡು. ಏನಕ್ಕೆ ಈ ಥರ ನಾನು ಮನೆಯಿಂದನೇ ತೊಗೊಂಬರೋದು ಅಂದರೆ, ಮಕ್ಕಳು ಹೊರಗಡೆ ಬಂದಾಗ ಕೇಳೋ ಅಂಥದ್ದು, ಹಠ ಮಾಡೋ ಅಂಥದ್ದು, ಚಾಕ್ಲೇಟು ಅದು ಇದು ಅಂತ ಕೇಳ್ತಾ ಇರ್ತಾರೆ. ಬಟ್ ನಾವು ಮನೆಯಿಂದನೇ ನಾವು ಮನೇಲಿ ಸಿಗೋವಂಥ ಐಟಮ್ಸ್ಗಳನ್ನು ತೊಗೊಂಬಂದರೆ ಅವ್ರಿಗೆ ಏನು ಬೇಕು ಅಂತ ಹೊರಗಡೆ ಬೇಕು ಅಂತ ಅನಿಸಲ್ಲ, ಅವ್ರ ಸ್ಟಮಕ್ಕು ಕೂಡ ಫುಲ್ಲಾಗಿರುತ್ತಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಾವು ಗುಬ್ಬಿಗೆ ಬಂದು, ಗುಬ್ಬಿಯಿಂದ KG ಟೆಂಪಲ್ಗೆ ಬಂದು, KG ಟೆಂಪಲ್ಗೆ ಬಂದಮೇಲೆ ನನ್ನ ತಮ್ಮ ಬಂದುಬಿಟ್ಟು ನನ್ನನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಅರೌಂಡ್ 8 ಗಂಟೆನೇ ಆಗಿತ್ತು. ಇವತ್ತೇ ಫಸ್ಟು ಪಾಪು ಕರ್ಕೊಂಡು ಇಷ್ಟು ಲೇಟಾಗಿ ಬಂದಿದ್ದು ನಾನು. ಬಟ್ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ನಮಗೂ ಆಗಬೇಕು ಅಂತ ಅನಿಸುತ್ತೆ, ಎಷ್ಟೇ ಓಡಾಡ್ತಿದ್ರು ಅಲ್ವಾ. ಅದಕ್ಕೋಸ್ಕರ ನಾವು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ಇಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು. ಹೇಗೆ ಅನ್ನಿಸ್ತು, ಹೇಗಿರುತ್ತೆ ಆ್ಯಂಡ್ ನನ್ನ ನೆಕ್ಸ್ಟ್ ಬರುವಂಥ ಬ್ಲಾಗ್ಗಳಲ್ಲಿ ಗೃಹಪ್ರವೇಶಕ್ಕೆ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.